ರಿಪ್ಪನ್ಪೇಟೆ ಸಮೀಪದ ಬಾಳೂರು ಗ್ರಾಮ ಪಂಚಾಯಿತಿಗೆ ಒಳಪಡುವ ಮಾವಿನಸರ ಗ್ರಾಮದ ಸರ್ವೆ ನಂಬರ್ 12ರಲ್ಲಿ ಹಲವಾರು ವರ್ಷಗಳಿಂದ ಒತ್ತುವರಿಯಾಗಿದ್ದ ಸ್ಮಶಾನದ ಜಾಗವನ್ನು ಹೈಡ್ರಾಮಾಗಳ ನಡುವೆ ಹೊಸನಗರ ತಹಶೀಲ್ದಾರ್ ರಶ್ಮಿ ಒಳಗೊಂಡ ಅಧಿಕಾರಿಗಳ ತಂಡ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ತಾಲೂಕು ಆಡಳಿತ ಈ ಹಿಂದೆಯೇ ಒತ್ತುವರಿಯಾಗಿದ್ದ ಜಾಗವನ್ನು ಗ್ರಾಮಸ್ಥರ ಮನವಿ ಮೇರೆಗೆ ಜಾಗದ ಅಳತೆ ಮಾಡಿಸಿ ಒತ್ತುವರಿ ಮಾಡಿದ ಜಮೀನುಗಳ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿದರೂ ಕೂಡ ಸ್ಮಶಾನದ ಜಾಗವನ್ನು ತೆರವುಗೊಳಿಸದೆ ಯಾರೇನು ಮಾಡ್ಯಾರು ಎಂಬ ಧೋರಣೆಯಲ್ಲಿ ತೆರವುಗೊಳಿಸದೆ ಇತ್ತೀಚೆಗೆ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಹೊಸನಗರ ತಹಶೀಲ್ದಾರ್ ರಶ್ಮಿ ಹಾಗೂ ರಿಪ್ಪನ್ಪೇಟೆ ಪಿಎಸ್ಐ ಪ್ರವೀಣ್ ಎಸ್ಪಿ ನೇತೃತ್ವದ ಸಿಬ್ಬಂದಿ ತಂಡ ಕಾರ್ಯಾಚರಣೆ ನಡೆಸಿ ಒತ್ತುವರಿಯಾಗಿದ್ದ ಜಾಗವನ್ನು ತೆರವುಗೊಳಿಸಿದ್ದಾರೆ. ನಾನು ಬಂದು ಹೋಗಿದ್ದೀನಿ. ಎಲ್ಲಿತ್ತು ಪಾರ್ಟಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಹೇಳಿದಾರೆ. ಇವೆಲ್ಲ ಕತೆ ಹೇಳ್ಬೇಡ ನನ್ನ ಹತ್ರ. ಮನೆ ಡಾಕ್ಯುಮೆಂಟ್ಸ್ ಬೇಕು. ಕಂದಾಯ ಕಟ್ಟಿದ್ದು ಎಲ್ಲಿಂದ ಇಟ್ಕೊಡು. ಮನೆ ಕಟ್ಟಿದ್ರ ಮೇಲೆ ಕಂದಾಯ ಕಟ್ಟಿದ್ದು ಎಲ್ಲಿಂದ ಇಟ್ಕೊಡು. ನನಗೆ ರೆಕಾರ್ಡ್ಸ್ ಬೇಕು. ಅದಕ್ಕೆ ನಾನು ಹೇಳಿದ್ದು ಪರ್ಮಿಷನ್ ತಗೊಬೇಕಾಗುತ್ತಮ್ಮ. ಮನೆ ಕಟ್ಟಿದ್ದು ಲೈಸೆನ್ಸ್ ತಗೋಬೇಕು. 2015 ಹಿಂದೆ ಮನೆ ಕಟ್ಟಿರ್ಬೇಕು. 14ರಿಂದ ರೆಕಾರ್ಡ್ಸ್ ಬೇಕು. ಎಲ್ಲಿಂದ ಕೊಡ್ತೀಯಾ? ಅಲ್ಲಿ ಹೋಗಿ ಸ್ಮಶಾನ ಜಾಗ ಕಟ್ಟೋದಾದ್ರೆ ನಿನಗೆ ಕನ್ನಡ ಅರ್ಥ ಆಗಲ್ಲ. ನಿನಗೆ ಸ್ಮಶಾನ ಜಾಗ ಅಂತ ಅವತ್ತು ನಿಲ್ಸಿ ಹೇಳಿ ಹೋಗ್ಲಿಲ್ಲ. ನಾನು ಬಿಡಿಸಿ ಏನ್ ಹೇಳಿದಮ್ಮ ನಾನು ನಿನಗೆ? ಏನ್ ಹೇಳಿದ್ದೀನಿ ನಾನು? ಊರಲ್ಲಿ ಸಮಸ್ಯೆ ಐತೆ, ಊರಲ್ಲಿ ಸಮಸ್ಯೆ ಐತೆ ಅಂತ ನಾನು ಹೇಳಿ ಕಳ್ಸಿದ್ದು. ನಾನು ನಿಮ್ಗೆ ಮನೆ ಕಟ್ಟಿದ್ರೆ ಕೊಡಕ್ ಬರ್ತೈತೆ, ಕಟ್ಲದ ಹೆಂಗ್ ಕೊಡಕ್ ಬರ್ತೈತೆ ಅಂತ ಹೇಳ್ದೆ ತಾನೆ ನಾನು. ಮನೆ ಕಟ್ಟಂತ ಹೇಳಿದ ನಾನು ನಿನ್ಗೆ. ಏ ಅಮ್ಮ ಸುಮ್ಮನೆ ದಾಖಲೆ ಕೊಡಮ್ಮ. ಕರೆಂಟ್ ಮೀಟರ್ ಕೊಡು, ಕಂದಾಯ ಕಟ್ಟಿರೋದು ಕೊಡು, ಕರೆಂಟ್ ಬಿಲ್ ಕೊಡು, ವಾಟರ್ ಕನೆಕ್ಷನ್ ಕೊಡು, ನೀರಿಂದ ಬರ್ತಾ ಇದೆಯಾ ಕೊಡು. ಬಿಟ್ಟಿಲ್ಲ ಅಂದ್ರೆ ಊರ ಸಮಸ್ಯೆ ಐತೆ, ಅದಕ್ಕೆ ಬಿಟ್ಟಿಲ್ಲ. ಸಮಸ್ಯೆ ಅಂದ್ರೆ ಬೇರೆಯವರೆಲ್ಲ ಮೇಡಮ್ ಸ್ಮಶಾನಕ್ಕಂತ ಬಿಟ್ಟಿದ್ದಲ್ಲಮ್ಮ. ಸ್ಮಶಾನಕ್ಕಂತ ಎಲ್ಲಿ ಯಾರು ಮಾಡ್ತಾ ಇದ್ದಾರಮ್ಮ? ಮುಂಚೆ ನಾವು ಹೆಣ ಎಲ್ಲಿ ಉಳ್ಬೇಕು? ನಾಳೆಯಿಂದ ನಿನ್ ಮನೆ ಬಗ್ಲ ಬಂದು ಹೆಣ ಸುಡಕ್ ಆಗ್ತದ? ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಸ್ಮಶಾನಕ್ಕೆ ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ. ಮನೆ ತೆಗಿರಮ್ಮ. ನಾಳೆ ಇಲ್ಲಿ ಸ್ಮಶಾನ ಮಾಡಕ್ ಬರಲ್ಲ. ಇಲ್ಲಿ ನಾಳೆ ಹೆಣ ಸುಡ್ತಾರೆ. ಇಲ್ಲಿ ಮಕ್ಳು ಮರಿ ಇಟ್ಕೊಂಡು ಇರಕ್ ಆಗ್ತದ? ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಏನ್ ಇರ್ತೀಯ? ಮತ್ತೆ ಎಲ್ಲಿ ಮಾಡ್ಬೇಕಮ್ಮ? ಸ್ಮಶಾನ ಎಲ್ಲಿ ಮಾಡ್ಬೇಕು? ಸ್ವಂತ ಜಮೀನ್ ಕೊಡ್ತೀಯಾ? ಅಲ್ಲಿ ಬೇರೆ ಜಮೀನ್ ಐತಿ ತಾನೆ? ನಿನ್ ಗಂಡ ಮಾಡಿಲ್ಲ ಅಲ್ಲಿ ಬೇರೆ ಜಮೀನು? ಸುಮ್ನೆ ಕತೆ ಹೇಳ್ಬೇಡ ನೀನು. ನಿನ್ ಎಲ್ಲಿ ಬೇರೆ ಕಡೆ ಒತ್ತುವರಿ ಮಾಡಿ ಇನ್ನೊಂದು 57 ಅರ್ಜಿ ಹಾಕಿದಾರೆ ತಾನೆ? ರೇಷನ್ ಕಾರ್ಡ್ ಅಲ್ಲಿ ಇದ್ದು ನಾವು ಬೇರೆ ರೇಷನ್ ಕಾರ್ಡ್ ನಾವು ಬೇರೆ ಮಾಡಿಸ್ಕೊಂಡು ನಾವು ಸಪರೇಟ್ ಅಂತ ನಾವು ತಗಿಸ್ಕೊಂಡು ಸಲುವಾಗಿ ಜಾಸ್ತಿ ಬರ್ತದಂತ ಸಲುವಾಗಿ ಅಲ್ಲ ಮೇಡಮ್. ನಾವು ಬೇರೆ ನಾನು ಇರೋದು ನಡೀತಾ ಇರೋದು ಹೇಳ್ತಾ ಇರೋದು. ಸಪರೇಟ್ ಮಾಡ್ಸ್ಕೊಳಕ್ ಹೋಗಿ ಯೂನಿಟಿಗೆ ಬರ್ತೈತಿ ಅಂತ ಮಾಡ್ಸ್ಕೊಳಕ್ ಹೋಗಿ ಹಿಂಗಾಗಿರೋದು. ನಾವು ಅಂತ ಯೋಚನೆ ಮಾಡ್ಲಿಲ್ಲ. ಒಳ್ಳೇದಾಗಿ ಮಾಡ್ಲಿಲ್ಲ. ನೀನು ಮಾಡ್ಲಿಲ್ಲ ಅಂದ್ರು ಈಗ ನಿಮ್ಮ ಮಾವನ ಮನೆ ಪಕ್ಕದಲ್ಲಿ ಮನೆ ಬೇರೆ ಒಂದು ಮನೆ ಒಂದು ಒಲೆ ಕಚ್ಕೊಂಡ್ರೆ ಕೊಡ್ತಾರೆ. ಸಾಲ ಮಾಡ್ಕೊಂಡು ಮಾಡಿದ್ರೆ ನಮಗೆ ಸ್ವಲ್ಪ ಯೋಚನೆ ಮಾಡಮ್ಮ. ಅಲ್ಲ ಮೇಡಮ್, ನೀವು ಬೆಳೆಗೆಳೆ ಇದ್ರೆ ನಾವು ನಿಮಗೆ ಬದುಕಲ್ವ ಈ ಜಾಗ ಕೊಡ್ತೀವಿ ಅಂತ ಹೇಳಿ ಆಫೀಸಿಗೆ ಬಂದಾಗ ನಮ್ ಬೆಳೆ ಅಲ್ಲ ಇದು ನೋಡಿ ಬನ್ನಿ ಮೇಡಮ್. ಅಲ್ಲಿ ಬನ್ನಿ ಮೇಡಮ್. ಬನ್ನಿ ಸರ್. ಏನೇ ಮಾಡಿದ್ರು ಅದು ಎಷ್ಟು ದಿನ ಅಂತ ಮಗಿರೋದು? ತಿಂಗಳು ಗಿಡ ನಾಳೆ ಇನ್ನೂ ಎಲ್ಲ ನೆಟ್ಕೊಂಡು ತೋಟ ಆಯ್ತು. ತೆಗೀರಿ ತೀರು ರಿಪೋರ್ಟ್ ತಗೊಂಡು ಅಲ್ಲಿ ಮನೆ ಪಕ್ಕಕ್ಕೆ ಪ್ರೊಟೆಕ್ಷನ್ ಕೂಡ ಹೇಳ್ತೀನಿ. ಒಬ್ರು PC ನೇಮಕ ಮಾಡ್ತಾರೆ. ಅಲ್ಲಿ ಹೋಗಿ ಮನೆ ಕಟ್ಟಿ ನಿಮ್ಮ ಮಾವನ ಜಾಗದಲ್ಲಿ ಮನೆ ಕಟ್ಟಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಸ್ಟೇಷನ್ ಕೂರಿಸಿ ನೀನು ಮನೆ ಕಟ್ತೀನಿ. ಅಷ್ಟೆಲ್ಲ ಮಾಡೋದು ಬೇಡ ಮೇಡಮ್. ನಮಗೆ ಆಫೀಸಿಗೆ ಬಂದಾಗ ಹಂಗೆ ಹೇಳಿದ್ರಿ ಮೇಡಮ್. ನಾನು ಕಟ್ಕಣಕ್ಕೆ ಹೇಳಿಲ್ಲಮ್ಮ. ಕಟ್ಟಿದ್ರೆ ಕೊಡ್ತೀನಿ ಅಂತ ಹೇಳಿರೋದು. ಸರಿ, ನನಗೆ ಪರಿಹಾರ ಕೊಡಿ ಮೇಡಮ್. ಡಿಸ್ಕಷನ್ ಬಂದ್ರೆ ಬಗೆಹರಲ್ಲ. ಈಗ ಸ್ಮಶಾನ ಒಂದು ಕರೆಕ್ಟಾಗಿ ಮಾರ್ಕ್ ಮಾಡೋಣ. ಅವ್ರಿಗೆ 3 ದಿವಸ ಟೈಮ್ ಕೊಡೋಣ ಮನೆ ತಗೊಳ್ಳೋಕೆ. ನಾವು ಆಮೇಲೆ ಟ್ರೆಂಚ್ ಹೊಡೆದ್ಬಿಡಿ. ಸ್ಮಶಾನ ಜಾಗ ಟ್ರೆಂಚ್ ಹೊಡೆದು. ಸರಿ, ಅದ್ರ ಪರಿಹಾರ ನೀವೇ ಕೊಡ್ರಿ. ಕೊಡ್ತಾರೆ ಅಂತ ಹೇಳಿದ್ರು. ತೆಗಿರಿ ಅಂತ ನೀವು ಎಲ್ಲಿ ಹೋಗಿದ್ರಿ ಅವಾಗ? ಜಾಗ ನಿಮಗೆ ಬೇರೆ ಕೇಸ್ ಕೊಡ್ತೀನಿ ಈಗ. ಕೇಳಮ್ಮ. ಇಲ್ಲಿ ನಿಂಗೆ ಕ್ಲಿಯರ್ ಲಾಸ್ಟ್ ವಾದ ಮಾಡ್ತಾ ಇದ್ರೆ ಸುಮ್ಮನೆ ಇದಾಗುತ್ತೆ. ಹೇಳಿದ್ ಕೇಳಮ್ಮ. ನೀ ಗ್ರಾಮ ಪಂಚಾಯತಿಗೆ ನಿಮ್ಗೆ ಜಾಗ ಬೇಕಂತ ಅಪ್ಲಿಕೇಶನ್ ಕೊಡ್ಕ. ಬೇರೆ ಕಡೆ ಮನೆ ಕಟ್ಟ ಮಾವನ ಜಾಗದಾಗ ಕಟ್ತೀಯಾ? ಮಾವನ ಜಾಗದಾಗ ಕಟ್ತೀಯ? ಅದನ್ನ ನಾವು ಇದು ಮಾಡ್ತೀವಿ. ಇಲ್ಲಿ ಸ್ಮಶಾನ ಜಾಗ ಅದನ್ನ ಇದು ಮಾಡಕ್ ಬರಲ್ಲ. ಊರಿನ ಗ್ರಾಮಸ್ಥರು ಎಲ್ಲ ಎಲ್ಲಿ ಹೋದ್ರಿ? ಎಲ್ಲಿ ಓಡೋದ್ರ ನೀವು? ಅವಾಗ ಸ್ಕೆಚ್ ಅಲ್ಲೈತಿ ಇಲ್ಲೈತಿ ಅಂದ್ರೆ ಇಷ್ಟು ವರ್ಷ ಎಲ್ಲಿ ಓಡಾಗಿದ್ರಿ ನೀವು? ನೀವೆಲ್ಲ ಸೇರ್ಕೊಂಡು ನಮಗೆ ಜಾಗ ಕೊಡಿಸ್ರಿ. ಈಗ ತಗಿಸ್ತಾ ಇದೀರಲ್ಲ, ಇವ್ರಿಗೆ ದಾರಿ ಬೇಕಲ್ಲ ನನಗೆ ಈಗ ಮುಂದೆ. ನೀವ್ ಹಿಂಗೆಲ್ಲ ಕುಟುಂಬದ ಆಸ್ತಿ ಇದ್ದಂತೆ ಮತ್ತೆ ಬರ್ತೀರಿ ಅಂತ ಹೇಳಿದ್ರೆ ಅದು ಸ್ಮಶಾನ ಜಾಗಕ್ಕೆ
ರಿಪ್ಪನ್ಪೇಟೆ ಸಮೀಪದ ಬಾಳೂರು ಗ್ರಾಮ ಪಂಚಾಯಿತಿಗೆ ಒಳಪಡುವ ಮಾವಿನಸರ ಗ್ರಾಮದ ಸರ್ವೆ ನಂಬರ್ 12ರಲ್ಲಿ ಹಲವಾರು ವರ್ಷಗಳಿಂದ ಒತ್ತುವರಿಯಾಗಿದ್ದ ಸ್ಮಶಾನದ ಜಾಗವನ್ನ ಹೈಡ್ರಾಮಾಗಳ ನಡುವೆ ಇದೀಗ ಹೊಸನಗರ ತಹಶೀಲ್ದಾರ್ ರಶ್ಮಿ ಒಳಗೊಂಡ ಅಧಿಕಾರಿಗಳ ತಂಡ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕು ಆಡಳಿತ ಈ ಹಿಂದೆಯೇ ಒತ್ತುವರಿಯಾಗಿದ್ದ ಜಾಗವನ್ನ ಗ್ರಾಮಸ್ಥರ ಮನವಿ ಮೇರೆಗೆ ಜಾಗದ ಅಳತೆ ಮಾಡಿಸಿ ಒತ್ತುವರಿ ಮಾಡಿದ ಜಮೀನುಗಳ ಮಾಲೀಕರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದರೂ ಕೂಡ ಸ್ಮಶಾನದ ಜಾಗವನ್ನ ತೆರವುಗೊಳಿಸದೆ ಯಾರೇನ್ ಮಾಡ್ತಾರೆ ಎನ್ನುವ ಧೋರಣೆಯಲ್ಲಿ ತೆರವನ್ನಗೊಳಿಸದೇ ಇದ್ರು. ಇತ್ತೀಚೆಗೆ ಮನೆ ನಿರ್ಮಾಣಕ್ಕೂ ಕೂಡ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಹೊಸನಗರ ತಹಶೀಲ್ದಾರ್ ರಶ್ಮಿ ಹಾಗೂ ರಿಪ್ಪನ್ಪೇಟೆ ಪಿಎಸ್ಐ ಪ್ರವೀಣ್ ಎಸ್ಪಿ ನೇತೃತ್ವದ ಸಿಬ್ಬಂದಿ ತಂಡ ಕಾರ್ಯಾಚರಣೆ ನಡೆಸಿ ಒತ್ತುವರಿಯಾಗಿದ್ದ ಜಾಗವನ್ನ ತೆರವುಗೊಳಿಸಿದ್ದಾರೆ. ನಾವೇ ಅರ್ಜಿ ಕೊಟ್ಟು ಸಾರ್ ಅವಾಗ ಈ ಜಾಗಕ್ಕೆ ನಾವೇನ್ ಮಾಡೋಣಮ್ಮ? ನಾವೇ ಜಾಗದಾಗ ಬಂದು ಹಾಕೊಂಡು ನಾಳೆ ಚಿಕ್ಕ ಮಕ್ಳು ಪಕ್ಕದಾಗಿ ಸ್ಮಶಾನ ಹೆಣ ಸುಡ್ತಾರಂತ ಮಕ್ಳು ಹೆಂಗ್ ಬದುಕು? ಯಾರು ಈಗ ಅಮ್ಮ ಹಾಕಲ್ಲ ಇಲ್ಲಿ ಈಗ ಮನೆ ಇದ್ದು ನೀವೇನು 1 ವರ್ಷ ಖಾಲಿ ಮಾಡ್ಕೊಂಡು ಹೋಗಲ್ಲ, ಇನ್ನೊಂದು ವರ್ಷ ಯಾರು ಹೆಣ ಸುಡಲ್ಲ ಬಿಡಪ್ಪ, ಇನ್ನೊಂದು ವರ್ಷಕ್ಕೆ ಹೋಗಾರೆ ಏನಕ್ಕೆ? ಇಲ್ಲ, ಯಾರು ಜಮೀನಿಲ್ಲ ಅಂತಿದ್ವಿ, ನಿಮ್ ಮನೆಗೆ ಯಾರು